ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. 20 ದಿನ ಆಗೋಯ್ತು ಈಗಾಗಲೇ ಈ ಘನಘೋರ ಯುದ್ಧ ಆರಂಭ ಆಗಿ. ಸೊ ಹಾಗಾಗಿ ಗಲ್ಫ್ ಯುದ್ಧದಲ್ಲಿ ಈವರೆಗೆ ವಾಯುನೆಲೆಗಳು ಟಾರ್ಗೆಟ್ ಆಗ್ತಾ ಇದ್ವು. ಆದರೆ ಈಗ ತೈಲ ಮತ್ತು ಅನಿಲ ಸೌಕರ್ಯಗಳೇ ಟಾರ್ಗೆಟ್ ಆಗ್ತಾ ಇವೆ. ಕಳೆದ 3-4 ದಿನಗಳಿಂದ ನೈಸರ್ಗಿಕ ಅನಿಲ ಸೌಕರ್ಯಗಳ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಇರಾನ್ ದಕ್ಷಿಣ ಪ್ರಾಂತ್ಯದ ಪಾರ್ಸ್ ಗ್ಯಾಸ್ ಘಟಕವನ್ನು ಟಾರ್ಗೆಟ್ ಮಾಡಿರೋದು. ಈತ ಇರಾನ್ನಿಂದ ಕತಾರ್ನ LNG ಘಟಕದ ಮೇಲೆ ದಾಳಿಯಾಗಿದೆ. ಬೃಹತ್ ಗ್ಯಾಸ್ ಘಟಕ ರಾಸ್ ಲಫನ್ ಮೇಲೆ ಮಿಸೈಲ್ ದಾಳಿ ನಡೆಸಿದೆ. ಈ ರಾಸ್ ಲಫನ್ನಿಂದನೇ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ರಾಸ್ ಲಫನ್ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಮುಖ್ಯ. ಈಗ ಅದನ್ನು ಬಂದ್ ಮಾಡ್ತಾರಾ ಅಥವಾ ಇಲ್ಲಿಂದಲೇ ಗ್ಯಾಸ್ ಪೂರೈಕೆ ಮುಂದುವರಿಸ್ತಾರಾ, ನಮಗೂ ಸೇರಿದಂತೆ ಕೊಡ್ತಾ ಇದ್ದಾರೆ ಅವರು. ಹಾಗಾಗಿ ಬಹಳ ಸಂಕಷ್ಟದ ದಿನಗಳು ಮುಂದೆ ಇದೆ ಅಂತ ಅನಿಸ್ತಾ ಇದೆ. ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂದ್ಬಿಟ್ರೆ ಮುಗೀತು ಕತೆ, ಯಾವ ಹಡಗಿದ್ರೂ ಏನೂ ಮಾಡೋಕ್ಕಾಗಲ್ಲ. ಇನ್ನು ಕತಾರ್ನ ರಾಸ್ ಲಫನ್ LNG ಘಟಕದ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಇರಾನ್ ದಾಳಿಯಿಂದ ಭಾರತದ ಅನಿಲ ಸರಬರಾಜು ಮೇಲೆ ಹೊಡೆತ ಬೀಳ್ತಾ ಇದೆ. ಭಾರತ ರಾಸ್ ಲಫಾನ್ನಿಂದ 40% ಅಷ್ಟು LNGಯನ್ನು ಆಮದು ಮಾಡ್ಕೊಳ್ತಾ ಇತ್ತು. ಇದೀಗ ಇರಾನ್ ದಾಳಿಯಿಂದ ಮತ್ತೆ ಗ್ಯಾಸ್ ಅಭಾವದ ಆತಂಕ ಜಾಸ್ತಿ ಆಗ್ತಾ ಇದೆ. ಕತಾರ್ನ ರಾಸ್ ಲಫನ್ CNG ಘಟಕದ ಮೇಲೆ ಇರಾನ್ ನಡೆಸಿರ್ತಕ್ಕಂಥ ದಾಳಿ ನಮಗೆ ಬರಬೇಕಾಗಿರೋ ಒಟ್ಟು ಇದರಲ್ಲಿ 40% ಅಲ್ಲಿಂದನೇ ಬರ್ತಾ ಇರ್ತಕ್ಕಂಥದ್ದು ಗ್ಯಾಸ್. ಮೊದಲೇ ಸಿಲಿಂಡರ್ಗಳ ಕೊರತೆ ನಮ್ಮ ದೇಶದಲ್ಲಿ ಈಗಾಗಲೇ. ಅದರ ಕಷ್ಟವನ್ನು ಹೋಟೆಲ್ ಉದ್ಯಮ ಸೇರಿದಂತೆ ಅನೇಕ ಉದ್ಯಮಗಳು ಅನುಭವಿಸ್ತಾ ಇವೆ. ಒಂದು ವೇಳೆ ಅವ್ರು ಇಲ್ಲ ಅಂತ ಕೈ ಅಲ್ಲಾಡಿಸ್ಬಿಟ್ರೆ ಮುಗೀತು ಕತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ರಾಸ್ ಲಫನ್ನಿಂದನೇ ನಮಗೆ ಅತಿ ಹೆಚ್ಚು ಅನಿಲ ಸಪ್ಲೈ ಆಗ್ತಾ ಇದ್ದದ್ದು, ಅಲ್ಲಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದರೆ ಈಗ ಮುಂದೇನು ಅವರೇನಾದರೂ ಗ್ಯಾಸ್ ಕೊಡೋದು ಸ್ಟಾಪ್ ಮಾಡಿಬಿಡ್ತಾರಾ? ಭಾರಿ ಹಾನಿಯಾಗಿದೆಯಾ? ಹೇಗಿದೆ ಪರಿಸ್ಥಿತಿ ಅಂತ? ನೋಡಿ, ಇಲ್ಲಿ ಒಟ್ಟು 5 ಮಿಸೈಲ್ಗಳನ್ನು ದಾಳಿ ಮಾಡಿರುವಂಥದ್ದು, 4 ಆಕಾಶದಲ್ಲೇ ಹೊಡೆದುರುಳಿಸುವಂಥ ಕೆಲಸ ಮಾಡಿದೆ. 1 ಮಿಸೈಲ್ ಅಟ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದ್ರ ಜೊತೆಗೆ ಆಕಾಶದಲ್ಲಿ ಈ ಮಿಸೈಲ್ಗಳನ್ನು ಹೊಡೆದುರುಳಿಸಬೇಕಾದಂಥ ಸಂದರ್ಭದಲ್ಲಿ ಅದರ ಪಳಿಯುಳಿಕೆಗಳು ಅಥವಾ ಅವಶೇಷಗಳು ಬೆಂಕಿಯೊಂದಿಗೆ ಏನು ಕೆಳಗಡೆ ಬಂದು ಬೀಳುತ್ತೆ, ಅದರಿಂದಲೂ ಕೂಡ ಒಂದಷ್ಟು ಹಾನಿಯಾಗಿದೆ ಅನ್ನುವಂಥದ್ರ ಮಾಹಿತಿಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಒಂದು ಪ್ಲಾಂಟನ್ನು ಬಂದ್ ಮಾಡುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಈ ಪ್ಲಾಂಟ್ನ ಮೂಲಕವೇ ಜಾಗತಿಕವಾಗಿ 25%ನಷ್ಟು ನ್ಯಾಚುರಲ್ ಗ್ಯಾಸನ್ನು ಅಥವಾ LNGಯನ್ನು ಬೇರೆ ಬೇರೆ ಕಡೆಗೆ ಕಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಭಾರತ ಒಂದೇ ಶೇಕಡ ತನ್ನ 40%ನಷ್ಟು ಗ್ಯಾಸನ್ನು ಇದೇ ಪ್ಲಾಂಟ್ನಿಂದ ಆಮದು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಇದು ತಾತ್ಕಾಲಿಕವಾಗಿ ಬಂದ್ ಆಗಿರುವಂಥದ್ದು ಭಾರತಕ್ಕೆ ಭವಿಷ್ಯದಲ್ಲಿ ಗ್ಯಾಸ್ನ ಸಂಕಷ್ಟವನ್ನು ಹೆಚ್ಚು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮಧ್ಯಪ್ರಾಚ್ಯದಲ್ಲಿ ಇದು ಹಾರ್ಮುಜ್ ಜಲಸಂಧಿ ಓಪನ್ ಆದ ಬಳಿಕ ಭಾರತಕ್ಕೆ ಒಂದಷ್ಟು ಗ್ಯಾಸ್ನ ಸಮಸ್ಯೆ ಇತ್ಯರ್ಥ ಆಗಬಹುದು, ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನು ಭಾರತ ಹಾಕ್ಕೊಂಡಿತ್ತು. ಆದರೆ ಈಗ ಗ್ಯಾಸ್ ಪ್ಲಾಂಟ್ಗಳ ಮೇಲೆ ದಾಳಿಗಳು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರ ಉತ್ಪಾದನೆ ಕೂಡ ಬಂದ್ ಆಗುವಂತ ಸಾಧ್ಯತೆಗಳಿದಾವೆ. ಉತ್ಪಾದನೆ ಆದ್ರೆ ಭಾರತಕ್ಕೆ ಬಂದ್ ತಲುಪ್ತಾ ಇತ್ತು, ಆದ್ರೆ ಉತ್ಪಾದನೆ ಆಗದೆ ಇದ್ರೆ ಮುಂದೆ ಹೇಗೆ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಭಾರತ ಈಗ ಬೇರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮತ್ತಷ್ಟು ವೇಗವಾಗಿ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದು ಒಂದು. ಎರಡನೇದ್ದು, ಈಗ ನೋಡಿ ನಡೀತಾ ಇರುವಂತಹ ಬೆಳವಣಿಗೆ ತೀವ್ರ ಕಳವಳಕಾರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪರಸ್ಪರ ದಾಳಿಗಳೇನಿದಾವೆ, ಕಚ್ಚಾ ತೈಲದ ಪ್ಲಾಂಟ್ಗಳಾಗಿರ್ಬೋದು ಅಥವಾ ನ್ಯಾಚುರಲ್ ಗ್ಯಾಸ್ನ ಮೇಲಾಗಿರುವಂತಹ ಪ್ಲಾಂಟ್ಗಳ ಮೇಲಿನ ದಾಳಿಗಳಾಗಿರ್ಬೋದು, ಇವು ಮಧ್ಯಪ್ರಾಚ್ಯದ ಆರ್ಥಿಕತೆಯನ್ನು ಬುಡಮೇಲು ಮಾಡೋದ್ರ ಜೊತೆಗೆ ಜಾಗತಿಕವಾಗಿ ಆರ್ಥಿಕತೆಯನ್ನು ಬುಡಮೇಲು ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಪೆಟ್ರೋಲ್ ಡೀಸೆಲ್ ನಿಂದ ಹಿಡಿದು ಎಲ್ಲಾ ಬೆಲೆಗಳು ಕೂಡ ಏರಿಕೆಯಾಗುವಂತ ಸಾಧ್ಯತೆಗಳಿದಾವೆ. ಆರ್ಥಿಕತೆ ಕೆಳಗೆ ಕುಸಿಯುವಂತ ಭೀತಿಯನ್ನು ಕೂಡ ಇದು ಹುಟ್ಟಿಸಿರುವಂತದ್ದು. ಒಂದೇ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಪೆಟ್ರೋಲ್ ಡೀಸೆಲ್ನೆಲ್ಲ ಪಕ್ಕಕ್ಕಿಟ್ಟು ನಾವು ನೋಡೋದಾದ್ರೂ ಕೂಡ ನಮ್ಮ ಮನೆಗೆ ಬೆಳಗ್ಗೆ ಹಾಲು ಬರಬೇಕು ಅಂದ್ರೂ ಕೂಡ ಅದು ಪ್ಲಾಸ್ಟಿಕ್ ಕವರ್ ನಲ್ಲಿ ಬರುತ್ತೆ. ಪ್ಲಾಸ್ಟಿಕ್ ಕವರ್ ಕೂಡ ಪೆಟ್ರೋಲಿಯಂ ಉತ್ಪನ್ನಗಳಿಂದಲೇ ಕೂಡ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ಆ ಹಂತದವರೆಗೂ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾದಂತ ಸನ್ನಿವೇಶಗಳು ಜಾಗತಿಕ ಮಟ್ಟದಲ್ಲಿ ಕೂಡ ಬರುತ್ತೆ. ಸೊ ಹೀಗಾಗಿ ಈ ದಾಳಿಗಳೇನು ನಡೀತಾ ಇದೆ ಇದು ಬಹಳಷ್ಟು ಅಪಾಯಕಾರಿ ಅಂತಾನೂ ಕೂಡ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಮುಂದಿನ ದಿನಗಳು ತುಂಬ ಕಷ್ಟಕರವಾಗಿರಲಿದೆ ಭಾರತವೂ ಸೇರಿದಂತೆ ಅಂತ ಅನ್ನಿಸ್ತಾ ಇದೆ.